ಜಾಸ್ತಿ ಆಕ್ಟಿವ್ ಆಗಿರ್ತಕ್ಕಂಥ ತುಮಕೂರು ಓಡಾಡ್ತಿದ್ದಾರೆ ಸರ್. ಏನು ಟಿಕೆಟ್ ಏನು ಕನ್ಫರ್ಮ್ ಆಗಿದೆ ಹೆಂಗೆ ಸರ್? ಸೋಮಣ್ಣ ಅವರು ಹೋದ ಬಾರಿ ಇನ್ಚಾರ್ಜ್ ಆಗಿದ್ದರು ನಮ್ಮ ತುಮಕೂರಿಗೆ. JDS ಮತ್ತು ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ 2019 ಚುನಾವಣೆಯಲ್ಲಿ ಅವ್ರನ್ನ ಇನ್ಚಾರ್ಜ್ ಮಾಡಿದರು. ಭಾರತೀಯ ಜನತಾ ಪಕ್ಷದಿಂದ ಇಲ್ಲಿ ತುಮಕೂರು ಜಿಲ್ಲೆಗೆ ಉಸ್ತುವಾರಿ ಮಾಡಿದರು. ಆ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ಸಂಪರ್ಕ ಆಯಿತು, ಅದರಿಂದ ಅವ್ರು ಓಡಾಡ್ತಾ ಇದ್ದಾರೆ ಅಷ್ಟೇ. ಅವ್ರು ಆಗಲೇ ಹೇಳಿದಾರಲ್ಲ, ನನಗೆ ಪಾರ್ಲಿಮೆಂಟ್ ಟಿಕೆಟ್ ಬೇಡ, ನಾನು 3 ಪಾರ್ಲಿಮೆಂಟ್ ಸಿಗ್ಮೆಂಟ್ ಕೊಡಿ, ನಾನು ಗೆಲ್ಸ್ಕೊಂಬರ್ತೀನಿ ಅಂತ. ಅದರಿಂದ ಅವ್ರು ಓಡಾಡ್ತಾ ಇದ್ದಾರೆ. ಅಲ್ಲ, ಬಸವರಾಜ್ ಅವರು ಸೋಮಣ್ಣವ್ರಿಗೆ ಸಿಗ್ಬೋದು ಅನ್ನೋ ದಾಟಿದೆ. ಅಂದರೆ ಡೆಲ್ಲಿಯಲ್ಲೆಲ್ಲ ಜೊತೆಲಿ ಹೋಗಿದ್ರು, ಬಂದಿದ್ರು, ಮಾತಾಡ್ತಿದ್ರು. ಇಲ್ಲಿ ಲೋಕಲ್ ಲೀಡರ್ಗಳನ್ನ ಮೀಟ್ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಕ್ಷ ಯಾರಿಗಾರು ಟಿಕೆಟ್ ಕೊಡಲಿ, ನಾವು ತುಮಕೂರು ಜಿಲ್ಲೆಯಿಂದ ಕಳಿಸ್ತೇವೆ. ಸೋಮಣ್ಣನಾರು ಬರಲಿ, ಮಾಧುಸ್ವಾಮಿ ಯಾರು ಬರಲಿ, ಹೆಬ್ಬಾಕ ರವಿ ಬರಲಿ, ಹುಲಿನಾಯಕ್ ಬರಲಿ, ಯಾರು ಬೇಕಾದ್ರೂ ಬರ್ಬೋದು. ಮುದ್ದನ್ಮೇಗೌಡರು ಬೇಕಾದ್ರೆ ಬರಲಿ. ಯಾರೇ ಬಂದರೂ ಪಾರ್ಟಿ ಯಾರನ್ನ ಘೋಷಣೆ ಮಾಡುತ್ತೋ, ಪಾರ್ಟಿ ಯಾರು ಟಿಕೆಟ್ ಕೊಡುತ್ತೋ, ಹೊರಗಡೆಯವರೋ ಒಳಗಡೆಯವರೋ ಯಾರೇ ಇರ್ಬೋದು, ಯಾರು ಬಂದರೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ತುಮಕೂರಲ್ಲಿ. ಅಲ್ಲ, ಮುದ್ದನ್ಮೇಗೌಡರು ಬರ್ತಾರೆ ಅಂತ ವಿಶ್ವಾಸ ಆಯ್ತಾ? ಇಲ್ಲ, ನಮಗೇನು ಅವ್ರೇನು ಇನ್ನು ಕಾಂಗ್ರೆಸ್ ಸೇರಿಲ್ವಲ್ಲ, ಅದರಿಂದ ಯಾರೇ ಬರಲಿ ಇಲ್ಲಿ ಪಾರ್ಟಿ ಡಿಸೈಡ್ ಮಾಡುತ್ತೆ. ಇಲ್ಲಿ ರಾಜ್ಯದ ನಿರ್ಧಾರ ಇದಾಗಲ್ಲ. ಅಮಿತ್ ಶಾ ಅವರು, ಮೋದಿಜಿಯವರು ಮತ್ತು ನಡ್ಡಾಜಿಯವರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಪ್ರಮುಖರು ಕೋರ್ ಕಮಿಟಿ ಯಾರು ನಿರ್ಣಯ ಮಾಡುತ್ತೋ ನಾವು ಅವ್ರ ಕೆಲಸ ಮಾಡ್ತೀವಿ. ಮುದ್ದನ್ಮೇಗೌಡರು ಕಾಂಗ್ರೆಸ್ಸಲ್ಲಿ ನನಗೆ ಅನ್ಯಾಯ ಆಯಿತು ಅಂತಲೇ BJP ಬಂದಿತ್ತು. ಬಟ್ BJPಲಿ ನ್ಯಾಯನೂ ಸಿಕ್ಕಿಲ್ಲ, ಅನ್ಯಾಯನೂ ಸಿಕ್ಕಿಲ್ಲ, ಏನೂ ಆಗಿಲ್ಲ. ಅದಕ್ಕಿಂತ ಮುಂಚೆನೇ ಹೊರಟೋಗ್ಬಿಟ್ರಲ್ಲ. ಅಲ್ಲ, ನಾವು ಯಾವತ್ತೂ ಕೂಡ ನಾನು ನಾನು 3 ಬಾರಿ MLA ಆಗಿದ್ದವನು, ಜಿಲ್ಲಾ ಅಧ್ಯಕ್ಷ ಆಗಿದ್ದವನು, ರಾಜ್ಯ ಕಾರ್ಯದರ್ಶಿ ಆಗಿದ್ದವನು. ನಾನು ಮುದ್ದನ್ಮೇಗೌಡರಿಗೆ ವಿನಂತಿ ಮಾಡಿದ್ದೆ, ನೀವು ಹೋಗ್ಬೇಡಿ, ಇಲ್ಲೇ ಇರಿ, ಖಂಡಿತ ನಿಮ್ಗೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂತೇಳಿ. ಕಾದು ನೋಡೋಣ ಏನಾಗುತ್ತೆ ಅಂತ. ಅಲ್ಲ, ಅವರು ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಏನೋ ಒಂದು ಮಾತುಕತೆ ಅಥವಾ ಡಿಸ್ಕಷನ್ಸ್ ಆ ಥರದ್ದೇನೋ ಆಗ್ತಿಲ್ವಾ? ಆಯ್ತು, ಅದು ಮಾತಾಡೋಣ. ಈಗ ಅವರು ಏನೋ ಇನ್ನೂ ಹೋಗಿ ಕಾಂಗ್ರೆಸ್ ಸೇರ್ಕೊಂಡಿಲ್ಲ ಅಂತ, ಇನ್ನೂ ಸೇರ್ಪಡೆ ಆಗಿಲ್ಲ ಅನಿಸುತ್ತೆ. ಆದರೆ ಫೋಟೋಸು ಮತ್ತು ನಮ್ಮ ರಾಜಣ್ಣವ್ರು ಅವರೇ 99 ಭಾಗ ಕ್ಯಾಂಡಿಡೇಟ್ ಅಂತ ನಾನು ಪೇಪರಲ್ಲಿ ಓದಿದ್ದೀನಿ ಹೊರತು ಮುದ್ದನ್ಮೇಗೌಡರು ಯಾವತ್ತೂ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ. ಅವರಿನ್ನೂ ಸೇರ್ಪಡೆ ಯಾವಾಗ ಆಗ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ನವರು ಅವ್ರನ್ನ ಸೇರಿಸ್ಕೊಳ್ತಾರೋ ಬಿಡ್ತಾರೋ ಇನ್ನೂ ಗೊತ್ತಿಲ್ಲ. ಅದೊಂದು ಯಕ್ಷ ಪ್ರಶ್ನೆ. ಅಲ್ಲ, ಅವರು ಇಲ್ಲಿ ರಾಜಣ್ಣವ್ರು ಹೇಳ್ತಾರೆ, ನಾನು ಯಾವ ಹೈಕಮಾಂಡ್ಗೂ ಕೇರ್ ಮಾಡಲ್ಲ ಅಂತ ಹೇಳ್ತಾರೆ. ಅದರಿಂದ ಅಲ್ಲಿ ಹೈಕಮಾಂಡವ್ರು ಕೇರ್ ಮಾಡಿಲ್ಲ ಅಂದರೆ ಇವ್ರು ಟಿಕೆಟ್ ಕ್ಲಿಯರ್ ಮಾಡೋದು ಯಾರು? ಹೈಕಮಾಂಡವರೇ ಕ್ಲಿಯರ್ ಮಾಡಬೇಕಲ್ಲ. ಅದರಿಂದ ಇವರು ಸೇರಿಸ್ಕೋಬೇಕು, ಟಿಕೆಟ್ ಕೊಡಬೇಕು ಅಂತ ರಾಜಣ್ಣವ್ರ ಅಭಿಪ್ರಾಯ. ಆದರೆ ಪಾರ್ಟಿಯವ್ರು ಯಾರು ಅವ್ರನ್ನ ಸೇರಿಸ್ಕೊಳ್ತೀವಿ, ಟಿಕೆಟ್ ಕೊಡ್ತೀವಿ ಅಂತ ಹೇಳಿಲ್ಲ. ಪರಮೇಶ್ವರ್ ಇಲ್ಲಿ ಜಿಲ್ಲಾ ಉಸ್ತುವಾರಿ ಅವರೇನು ಯಾವತ್ತೂ ಹೇಳಿಲ್ಲ. ಕಾದು ನೋಡೋಣ ಅದನ್ನೇನಂತ. ಯೂಟರ್ನ್ ಪೊಲಿಟಿಕ್ಸ್ BJP ಶುರು ಇಲ್ಲ, ಮಾಡಿಲ್ಲ, ಅದು ಗೊತ್ತಿಲ್ಲ. BJP ನೋಡಿ, ಇದು ದೇಶದಲ್ಲಿ 100ಕ್ಕೆ 100 BJP ಸರ್ಕಾರ ಆಗುತ್ತೆ, NDA ಸರ್ಕಾರ ಆಗುತ್ತೆ. ಮತ್ತು ಕರ್ನಾಟಕದಲ್ಲೂ 28ಕ್ಕೆ ಹೋದ್ಸಲಿ 25 ಗೆದ್ದಿದ್ದು, ಈ ಸರಿ 28 ಗೆಲ್ತೇವೆ. ಅದರಿಂದ ಯಾರು ಬರ್ತಾರೋ ಅದೃಷ್ಟ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ತುಮಕೂರು ಜಿಲ್ಲೆಗೆ ಹೈಕಮಾಂಡು ಮಾಧುಸ್ವಾಮಿಗೆ ಹೇಳಿದ್ರು ಮಾಡ್ತೀವಿ, ಮುದ್ದನ್ಮೇಗೌಡರಿಗೆ ಹೇಳಿದ್ರು ಮಾಡ್ತೀವಿ, ಯಾರಿಗೆ ಹೇಳಿದ್ರು ನಾವು ಕೆಲಸ ಮಾಡ್ತೀವಿ. ಸರ್, ಹೊರಗಿನವರು ಸೋಮಣ್ಣವ್ರು ಹೇಳಿದ್ರು ಕೆಲಸ ಮಾಡ್ತೀವಿ. ಹೊರಗಡೆಯವರು ಒಳಗಿನವರು ಚರ್ಚೆ ಆಗ್ತಾ ಇದೆ. ಅಂದರೆ ಸೋಮಣ್ಣವ್ರು ಹೊರಗಿನವ್ರು ಆಗ್ತಾರೆ, ನಾವು ಸ್ಥಳೀಯರಿದ್ದೀವಿ, ನಮಗೆ ಟಿಕೆಟ್ ಕೊಡಿ. ನೋಡಿ, ಇದನ್ನು ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಮಾಧುಸ್ವಾಮಿಯವರು ಹೊರಗಡೆ ಅಂತ ಗೊಂದಲ ಇಡುವಂಥದ್ದು ಅವ್ರಿಗೆ ಯಾರು ಕೂಡ ಹೇಳಿಲ್ಲ. ಅವರೇನೋ ರಾಜ್ಯ ಅಧ್ಯಕ್ಷರಲ್ಲ. ಇಟ್ಸ್ ವೆರಿ ಕ್ಲಿಯರ್. ಅವರ ಅಭಿಪ್ರಾಯ ಅವ್ರು ಹೇಳಿರ್ಬೋದು, ಅಷ್ಟು ಬಿಟ್ಟರೆ ಪಾರ್ಟಿ ಈಸ್ ಎ ಸುಪ್ರೀಂ. ಇವತ್ತು ಮಾಧುಸ್ವಾಮಿಯವರು ಎಲ್ಲಿದ್ದರು? ಅವರು ಯಾವ ಪಾರ್ಟಿಲಿ ಇದ್ರು? ಅವರು ಹೋದ್ಸಲಿ KGPಯಿಂದ ನಿಂತಿದ್ರು, ನೆಕ್ಸ್ಟ್ ಪಾರ್ಟಿ ಟಿಕೆಟ್ ಕೊಡ್ತು ಅವ್ರಿಗೆ. ಕಿರಣ್ ಕುಮಾರ್ ಅವ್ರನ್ನ ಕಳ್ಕೊಂಡು ಟಿಕೆಟ್ ಕೊಟ್ಟರು, ನಾವು ಮಂತ್ರಿ ಮಾಡೋದು. ಪಕ್ಷ ನಿರ್ಧಾರ ಮಾಡಿದ್ಕೆ ಅವ್ರು ಮಂತ್ರಿ ಆದ್ರಿ. ಇಲ್ಲಿ ಅವರೇ ನಮ್ಮ ಪಾರ್ಟಿಯನ್ನು ಯಾವುದು ಬಾವುಟ ಕಟ್ಟಿರಲಿಲ್ಲ BJPಲಿ, ಗೊತ್ತಿಲ್ಲ ನಿಮಗೆ. ಅಲ್ಲ, ಮಾಧುಸ್ವಾಮಿ ಅವರು ಅನಗತ್ಯವಾಗಿ ಈ ಥರ ಚರ್ಚೆ ಊಟ ಅಲ್ಲ, ಅನಗತ್ಯವಾಗಿ ಮಾಡ್ತಾರೋ ಇಲ್ಲ ವೈಯಕ್ತಿಕವಾಗಿ ಮಾಡ್ತಾರೋ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಒಬ್ಬ ಶಾಸಕನಾಗಿ ನಾನು ಎಲ್ಲ ಇಲ್ಲಿ ಜಿಲ್ಲೆಯಲ್ಲಿರೋರಿಗೆ ವಿನಂತಿ ಮಾಡೋದಿಷ್ಟೇ, ಯಾವುದೇ ಒಡಕು ಮಾತುಗಳನ್ನು ಯಾರು ಆಡಬಾರ್ದು. ಪಕ್ಷ ಇವತ್ತು ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಸ್ಟ್ರಾಂಗ್ ಇರೋ ಕ್ಯಾಂಡಿಡೇಟ್ನೇ 28 ಕ್ಷೇತ್ರದಲ್ಲೂ ನಾವು ಆಗ್ತೇವೆ ಅಂತೇಳಿ. ಅಲಯನ್ಸ್ ಇರ್ಬೋದು, ಪಾರ್ಟ್ನರ್ಗೆ ಇರ್ಬೋದು, ಎಲ್ಲರೂ ವಿಶ್ವಾಸ ತಗೊಂಡು ದೇ ವಿಲ್ ಪುಟ್ ಎ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಅದರಿಂದ ನಮ್ಗೆ ನಂಬಿಕೆ ಇದೆ ಪಾರ್ಟಿ ಮೇಲೆ. ಗೆಲ್ಲುವಂಥ ಕ್ಯಾಂಡಿಡೇಟ್ಗೆ ಇಲ್ಲಿ ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ. ಈಗ ನೀವು ಪಾರ್ಟಿ ಎಲೆಕ್ಷನ್ ಟೈಮು ತುಂಬ ಪ್ರತಿಯೊಂದು ಮಾತು, ಪ್ರತಿಯೊಂದು ವಿಚಾರ ಭಾಳ ಎಫೆಕ್ಟ್ ಬೀಳುತ್ತೆ. ಮಾಧುಸ್ವಾಮಿ ಅವ್ರ ಮಾತು ತುಂಬ ಎಫೆಕ್ಟ್ ಆಗಿರೋವಂಥದ್ದು. ಅವ್ರು ಮಾತಾಡಿ ಸರಿನಾ ತಪ್ಪಾ? ಖಂಡಿತ ಸರಿಗಿಲ್ಲ. ಬೇರೆ ಮಾತುಗಳನ್ನು ಯಾರೂ ಮಾತಾಡಬಾರ್ದು ಪಾರ್ಟಿಲಿ. ಬಸವರಾಜ್ ಅವರು ಕೂಡ ಯಾರನ್ನೊಬ್ಬರು ಹಿಡ್ಕೊಂಡು ಓಡಾಡಬಾರ್ದು. ಮಾಧುಸ್ವಾಮಿಯವರು ಏನು ಮಾತಾಡಬಾರ್ದು. ಪಕ್ಷ ಸರ್ವೆ ಮಾಡ್ತಾ ಇದೆ, ಯಾರು ಗೆಲ್ತಾರೋ ಅವ್ರು ಕೊಡ್ತಾರೆ. ಅದಕ್ಕೆಲ್ಲರೂ ಭದ್ರ ಆಗಿರ್ಬೇಕು ನಾವು. ಸೋಮಣ್ಣ ಅವ್ರ ಜೊತೆ ನೀವು ಕಾಣಿಸ್ಕೊಂಡಿದ್ದೀರಿ. ಸೋಮಣ್ಣ ಅವರು ಅವರೇನೋ
JDS ಅವರು ಅಲ್ಲ, ಅವರು ಇಲ್ಲ ಕಾಂಗ್ರೆಸ್ನವ್ರು ಅಲ್ವಲ್ಲ ಸೋಮಣ್ಣವರು. ಸೋಮಣ್ಣ ಇಸ್ ಅವರ್ ಪಾರ್ಟಿ ಮ್ಯಾನ್. ಅವ್ರು ಇಲ್ಲಿ ಮದುವೆಗೆ ಬಂದಾಗ ಹೋಗಿದ್ದೀನಿ ತಪ್ಪ, ಅವ್ರಿಗೆ ನಾನು ಪಾರ್ಲಿಮೆಂಟ್ ಟಿಕೆಟ್ ಕೊಡಿ ಅಂತ ಎಲ್ಲರೂ ಹೇಳಿದ್ದೀನ? ಏನು ಹೇಳಿಲ್ವಲ್ಲ ನಾನು. ಪಕ್ಷ ಗುರುಗಳಿಗೆ ಆಶೀರ್ವಾದ ಕೊಡಿಸ್ತಾ ಇದ್ರಿ. ಖಂಡಿತ ಇಲ್ಲ. ನೋಡಿ, ಇದು ರಾಜ್ಯದವ್ರಿಗೆ ಬಿಟ್ಟಿದ್ದಂಥ ವಿಷಯ ಅಲ್ಲ, ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥ ವಿಷಯ. ಟಿಕೆಟ್ ವಿಷಯದಲ್ಲಿ ಯಾವುದೇ ಒಡಕಿಲ್ಲ ನಮ್ಮಲ್ಲಿ. ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಸಪೋರ್ಟ್ ಮಾಡ್ತೀವಿ, ಇಲ್ಲಿ ಗೆಲ್ಲಿಸ್ತೇವೆ. ಈಗ ಸರ್ವೆ ಆಗ್ತದೆ ಅಂತ ಹೇಳಿದ್ರಿ ಸರ್, ಯಾರ್ಯಾರು ಹೆಸರು ಸರ್ವೆ ಆಗ್ತಿರೋದು? ಪಾರ್ಟಿ ಇಸ್ ಎ ಸ್ಟ್ರಾಟಜಿ, ದೇ ಮೇಕ್ಸ್ ಇಟ್. ಅವರು ಸ್ಟ್ರಾಟಜಿ ಮಾಡ್ತಾರೆ, ಯಾರು ಗೆಲ್ತಾರೋ ಅವ್ರು ಟಿಕೆಟ್ ಕೊಡ್ತಾರೆ, ಯಾರು ಸ್ಟ್ರಾಂಗ್ ಇದ್ದಾರೋ ಅವ್ರು ಟಿಕೆಟ್ ಕೊಡ್ತಾರೆ. ಯಾರ್ಯಾರ ಹೆಸರುಗಳು ಓಡ್ತಿರೋದು ಸರ್ವೆಯಲ್ಲಿ? ಹಂಗಂತ ಗೊತ್ತಿಲ್ಲ, ಯಾರ್ಯಾರು ಸರ್ವೆ ಮಾಡ್ತಾರೆ ಪಾರ್ಟಿ ಅಂತ ಗೊತ್ತಿಲ್ಲ. ಪಾರ್ಟಿ ವಿಲ್ ಟೇಕ್ ಎ ಡಿಸಿಷನ್. ಯಡಿಯೂರಪ್ಪ ಅವರು ಹೇಳಿದ್ದಾರೆ ನೀನು ನಿಂತ್ಕೋಬೇಕು ಅಂತ, ಹಾಗಾಗಿ ನಾನು ಕೂಡ ಪ್ರಬಲ ಆಕಾಂಕ್ಷಿ, ಸೋಮಣ್ಣನು ಕೇಳ್ತಾವ್ರೆ, ನಾನು ಕೇಳ್ತಾ ಇದ್ದೀನಿ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ಅದನ್ನ ನೀವು ಯಡಿಯೂರಪ್ಪ ಅವ್ರಿಗೆ ಕೇಳಬೇಕು. ನೀವು ಹೋಗಿ ಯಡಿಯೂರಪ್ಪನವ್ರು ತಾನೇ ಹೇಳಿರೋದು, ನೀವು ಯಡಿಯೂರಪ್ಪನವ್ರು ಕೇಳಿ ನನಗೆ ಕೇಳಿದ್ರೆ ಅಲ್ಲ, ಮಾಧುಸ್ವಾಮಿ ಅದೇ ಮಾಧುಸ್ವಾಮಿ ಯಡಿಯೂರಪ್ಪನವ್ರು ಕೇಳಬೇಕು. ಮಾಧುಸ್ವಾಮಿ ನೀವು ಹೇಳಿದ್ದೀರಾ ಅಂತ ಯಡಿಯೂರಪ್ಪನವ್ರು ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ. ಕಾರ್ಯಕರ್ತ ಅಂತ ಹೇಳಿದ್ದಾರೆ. ನಾನು ನಿಷ್ಠಾವಂತ ಕಾರ್ಯಕರ್ತ, ಟಿಕೆಟ್ ಕೇಳೋದ್ರೆ ತಪ್ಪಿದೆ. ನಿಷ್ಠೆ ಇಲ್ದಿರೋರು ಯಾರು? ಕಿರಣ್ ಕುಮಾರ್ ಹಂಗೆ ನಿಷ್ಠಾವಂತ ಆಗಿರ್ಲಿಲ್ವಾ? ಅಲ್ಲಿ ಟಿಕೆಟ್ ತಪ್ಪಾಯ್ತು ಪಾಪ ಅವ್ರಿಗೆ. ಅವ್ರಾಗ ಪಾರ್ಟಿ ಕಟ್ಟಿ ಬೆಳೆಸ್ತವ್ರು ಚಿಕ್ಕನಾಯಕನಲ್ಲಿ, ಏನು ಮಾಡೋಕ್ಕಾಗುತ್ತೆ? ತ್ಯಾಗ ಮಾಡೋರು ಸಪೋರ್ಟ್ ಮಾಡಿ ಗೆಲ್ಲಿಸ್ತಿಲ್ವ ಅವರು? ಕಿರಣ್ ಕುಮಾರ್ ಗೆಲ್ಸಿದ್ರಲ್ಲ ಮಾಧುಸ್ವಾಮಿ ಅವ್ರನ್ನ, ಆಮೇಲೆ ತಾನೇ ಸೆಕೆಂಡ್ ಟೈಮ್ ಹೋಗಿದ್ದವರು. ಮಾಧುಸ್ವಾಮಿ ಅವರು ಇನ್ಆಕ್ಟಿವ್ ಆಗಿದ್ರು. ಲೋಕಸಭಾ ಚುನಾವಣೆ ಟಿಕೆಟ್ಗೋಸ್ಕರನೇ ಫೀಲ್ಡಿಗೆ ಬರ್ತಾ ಇದ್ದಾರೆ. ನೋಡ್ರಿ, ಮಾಧುಸ್ವಾಮಿಯವರು ಈಗ ಸೋತವರು ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನೋದು ಚರ್ಚೆ ಆಗ್ತಾ ಇದೆ ಪಾರ್ಟಿಯಲ್ಲಿ. ಸೋತಿರೋರು ಎಷ್ಟು ಜನ ಇದ್ದಾರೆ? CT ರವಿಯವರು ಇದ್ದಾರೆ, ಮಾಧುಸ್ವಾಮಿಯವರು ಇದ್ದಾರೆ, ಸೋಮಣ್ಣವರು ಇದ್ದಾರೆ.